Greetings in the precious name of Jesus Christ. ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. Welcome to this Kannada Sunday service of Ebenezer Ministries. ಎಬೆನೆಜ್ ಮಿನಿಸ್ಟ್ರಿಯ ಕನ್ನಡ ಆರಾಧನಾ ಕೂಟಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. For today's meditation, let us turn to 1 Peter chapter 4, verse 7. ಈ ದಿನ ನಾವು ದೇವರ ವಾಕ್ಯ ಧ್ಯಾನ ಮಾಡೋದಕ್ಕೆ ಹೋಗೋಣ. ನಾವು ಮೊದಲನೇ ಪೇತ್ರನು 4ನೇ ಅಧ್ಯಾಯ 7ನೇ ವಚನ ನೋಡಿಕೊಳ್ಳೋಣ. But the end of all things is at hand. Therefore, be serious and watchful in your prayers. ಆದುದರಿಂದ ನೀವು ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥಚಿತ್ತರಾಗಿಯೂ ಇರಿ. The individual who knows God spends time with Him in prayer, listens to His word, and enjoys His company. ಯಾವ ವ್ಯಕ್ತಿ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಇರ್ತಾನೋ ಆತನ ಸಮ್ಮುಖದಲ್ಲಿ ಆನಂದಿಸುವವನಾಗಿರ್ತಾನೆ. ಆ ವ್ಯಕ್ತಿ ಪ್ರಾರ್ಥಿಸುವಂತ ವ್ಯಕ್ತಿ ದೇವರೊಂದಿಗೆ ಯಾವಾಗ್ಲೂ ಅನ್ಯೋನ್ಯತೆಯಲ್ಲಿ ಇರುವಂತನಾಗಿರ್ತಾನೆ. Sober-minded means to be able to understand things properly and thoroughly without being disturbed. ಸ್ವಸ್ಥಚಿತ್ತರಾಗಿರುವವರಂದ್ರೆ ಸರಿಯಾದ ರೀತಿಯಲ್ಲಿ ಯೋಚಿಸುವವರು, ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವವರು, ಸರಿಯಾದ ರೀತಿಯಲ್ಲಿ ಇರುವವರಾಗಿದ್ದಾರೆ. Watch and pray because the Lord is going to return. ಕರ್ತನು ತಿರುಗಿ ಬರ್ತಾನೆ, ಅದಕ್ಕೋಸ್ಕರವಾಗಿ ಆತನು ತನ್ನನ್ನು ತಾನು ಸಿದ್ಧಪಡಿಸಿಕೊಂಡು ಪ್ರಾರ್ಥಿಸುತ್ತಾನೆ. Christ's return should shake up our complacency. ಕ್ರಿಸ್ತನು ನಾವು ಹಿಂತಿರುಗಿ ಬರುವಾಗ ನಾವು ಮಾಡಿರಂತ ಎಲ್ಲಾ ಕಾರ್ಯಕ್ಕೆ ಆತನಿಗೆ ಲೆಕ್ಕ ಕೊಡುವಂತರಾಗಿರ್ತೀವಿ. Christ's return calls us to be holy. ಆತನು ಬರುವಿಕೆಗೆ ನಾವೆಲ್ಲರೂ ಶುದ್ಧರಾಗಿ ನಿಲ್ಲಬೇಕು. It also reminds that the door of eternity is being opened. ಪರಲೋಕದ ದ್ವಾರವು ನಮಗೆ ತೆರೆಯಲ್ಪಡುತ್ತೆ. Get ready to serve the Master when he returns. ಆ ಯಜಮಾನನು ತಿರುಗಿ ಬರುವುದರೊಳಗಡೆ ನಾವು ಸಿದ್ಧ ಮಾಡಿಕೊಂಡು ಆತನನ್ನ ಸೇವೆ ಮಾಡುವಂತರಾಗಬೇಕು. A life lived in the flesh will soon be ended. ಶರೀರದ ಆಸೆಯಲ್ಲಿ ನಾವು ಜೀವಿಸುವುದಾದ್ರೆ ಶರೀರದಲ್ಲಿ ಅಂತ್ಯವಾಗಿ ಹೋಗುತ್ತೇವೆ. Watch and pray lest you fall into temptation. ನಾವು ನಾವು ಪ್ರಾರ್ಥನೆಯಲ್ಲಿ ನಿರತರಾಗಿರಬೇಕು. Prayerfulness is the principal expression of our relationship to God through Jesus Christ. ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಆತನೊಂದಿಗೆ ಅನ್ಯೋನ್ಯತೆ ಹೊಂದುವುದೇ ಅದು ಪ್ರಾರ್ಥನೆಯಾಗಿದೆ. The Father, Son and the Holy Spirit will come to have fellowship with us. ತಂದೆ, ಮಗ, ಪವಿತ್ರಾತ್ಮ ದೇವರು ನಾವು ಯಾವಾಗ ಪ್ರಾರ್ಥನೆಗೆ ಕೂರ್ತೀವೋ ನಮ್ಮೊಂದಿಗೆ ಅವರು ಅನ್ಯೋನ್ಯತೆಯಲ್ಲಿ ಇರುತ್ತಾರೆ. We are adopted into the family of God. ನಾವು ದೇವರ ಒಂದು ಸಮೂಹಕ್ಕೆ ನಾವು ಸೇರಿಸಲ್ಪಟ್ಟಂತವರಾಗಿದ್ದೇವೆ. ದೇವರು ನಮ್ಮನ್ನ ಆ ಸ್ಥಳಕ್ಕೆ ಆರಿಸಿ ತೆಗೆದಿದ್ದಾನೆ. So we are sons of God. ನಾವು ದೇವರ ಮಕ್ಕಳಾಗಿದ್ದೇವೆ. Satan fears praying people. ಸೈತಾನನು ಪ್ರಾರ್ಥಿಸುವಂತವರಿಗೆ ನಡುಗುವವನಾಗಿದ್ದಾನೆ. When we pray, power of Holy Spirit is unleashed against the kingdom of Satan. ಶತ್ರು ಸೈತಾನನಿಗೆ ವಿರುದ್ಧವಾಗಿ ನಾವು ಪ್ರಾರ್ಥಿಸುವಾಗ ಕರ್ತನು ಕಾರ್ಯ ಮಾಡುತ್ತಾನೆ. To counter the limitations of human nature, we need Holy Spirit power and prayer. ಮನುಷ್ಯರಾದ ನಾವುಗಳು ನಿಯಮಿತ ಉಳ್ಳವರಾಗಿದ್ದೀವಿ, ಆದ್ರೆ ದೇವರ ಪವಿತ್ರಾತ್ಮರು ನಮಗೆ ಅನುಗ್ರಹಿಸಲ್ಪಡಬೇಕು. A meaningful ministry is not possible without prayer. ಪ್ರಾರ್ಥನೆ ಇಲ್ಲದೆ ಅರ್ಥಪೂರ್ಣವಾದ ಸೇವೆ ಇರುವುದಿಲ್ಲ. The Gospel according to Saint Matthew chapter 24 verses 45 to 51. 24ನೇ ಅಧ್ಯಾಯ 45ರಿಂದ 51ನೇ ವಚನ ತನಕ. Who then is a faithful and wise servant whom his master made ruler over his household to give them food in due season? Blessed is that servant
whom his master, when he comes, will find so doing. Assuredly, I say to you that he will make him ruler over all his goods. But if that evil servant says in his heart, my master is delaying his coming, and begins to beat his fellow servants and to eat and drink with the drunkards, the master of that servant will come on a day when he is not looking for him, and at an hour that he is not aware of, and will cut him in two and appoint him his portion with the hypocrites. There shall be weeping and gnashing of teeth. ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವರ ಮೇಲಿಟ್ಟ ನಂಬಿಗಸ್ತನು ವಿವೇಕಿಯೂ ಆದಂತ ಆಳು ಯಾರು? ಯಜಮಾನನು ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವನೋ ಆ ಆಳು ಧನ್ಯನು. ಅಂತವನನ್ನು ಅವನು ತನ್ನ ಎಲ್ಲಾ ಆಸ್ತಿಯ ಮೇಲೆ ನೇಮಿಸುವನು ಎಂದು ನಿಮಗೆ ನಿಜವಾಗಿ ಹೇಳುತ್ತೇನೆ. ಆದರೆ ಆ ಕೆಟ್ಟ ಆಳು ನನ್ನ ಯಜಮಾನನು ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಜೊತೆ ಆಳುಗಳನ್ನು ಒಡೆಯುವುದಕ್ಕೆ ತೊಡಗಿ ಕುಡಿಕರ ಸಂಗಡ ತಿನ್ನುತ್ತಾ ಕುಡಿಯುತ್ತಾ ಇರುವುದಾದರೆ ಅವನು ನೆನೆಸದ ದಿನಗಳಲ್ಲಿಯೂ ತಿಳಿಯದ ಗಳಿಗೆಯಲ್ಲಿಯೂ ಆ ಆಳಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಒಡೆಸಿ ಕಪಟಿಗಳಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು. ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವೂ ಇರುವವು. Are you a wise and faithful servant of the Lord? ನೀವು ಜ್ಞಾನವುಳ್ಳಂತಹ ಸೇವಕರಾಗಿದ್ದೀರಾ ಮತ್ತು ನಂಬಿಗಸ್ತನಂತ ಸೇವಕನಾಗಿರಾ? You are given the task of managing Lord's household. ಕರ್ತನು ಯಜಮಾನನ ಮನೆಯ ಎಲ್ಲಾ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ದೇವರು ಕೊಟ್ಟಿದ್ದಾನೆ. You are expected to feed his children day by day. ಅನುದಿನವೂ ಸಹ ಆ ಮಕ್ಕಳಿಗೆ ಆಹಾರವನ್ನು ಒದಗಿಸಬೇಕು ನೀವು. You are blessed if you are found faithful doing his work when he returns. ಆತನು ತಿರುಗಿ ಬರೋ ತನಕ ಈ ಕೆಲಸದಲ್ಲಿ ನೀವು ನಿರತನಾಗಿ ಮಾಡ್ತಿರೋದಾದ್ರೆ Jesus would put such faithful ones in charge of everything. ಅಂತ ನಂಬಿಗಸ್ತನ ಅದನ್ನ ಬೇರೆ ಕಾರ್ಯದ ಮೇಲೂ ಆತನಿಗೆ ನಂಬಿಗಸ್ತಿಕೆಯಿಂದ ಬೇರೆ ಕಾರ್ಯವನ್ನು ಜವಾಬ್ದಾರಿಯನ್ನು ವಹಿಸುತ್ತಾನೆ. But if you are evil and say to yourself, my Lord won't be coming for a while, and begin oppressing your fellow servants, partying and getting drunk, your Lord will arrive unnoticed them, and unexpected and severely whip you, send you off to the judgment. ನನ್ನ ಯಜಮಾನನು ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಜೊತೆ ಆಳುಗಳನ್ನು ಒಡೆಯುವುದಕ್ಕೆ ತೊಡಗಿ ಕುಡುಕರ ಸಂಗಡ ತಿನ್ನುತ್ತಾ ಕುಡಿಯುತ್ತಾ ಇರುವುದಾದರೆ ಅವನು ನೆನೆಸದ ದಿನದಲ್ಲಿಯೂ ತಿಳಿಯದ ಗಳಿಗೆಯಲ್ಲಿಯೂ ಆ ಹಾಳಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಒಡೆಸಿ ಕಪಟಿಗಳಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು. There will be weeping and gnashing of teeth. ಆಗ ಎಂತ ಗತಿ ಸಿಗುತ್ತೆ ಅಂದ್ರೆ ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವೂ ಇರುವುದು. May the Lord bless you all with these words. Amen. ಈ ವಾಕ್ಯದ ಮೂಲಕ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.